ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ಗಾಂಧೀಜಿಯವರು ಗೋಖಲೆ ಅವರ ಒಡನಾಟದಲ್ಲಿದ್ದಾಗ ಒಂದನ್ನು ಅವರು ಅಬ್ಸರ್ವ್ ಮಾಡ್ತಾರೆ. ಏನಂದರೆ ಗೋಖಲೆ ಅವರು ಯಾವಾಗಲೂ ಒಂದು ಟಾಂಗಾ ಗಾಡಿಯನ್ನು ಬಳಸ್ತಾ ಇರ್ತಾರೆ ಅವರು ಓಡಾಡಲಿಕ್ಕೆ. ಆಗ ಗಾಂಧೀಜಿಯವರು ಕೇಳ್ತಾರೆ, ಯಾಕೆ ನೀವು ಒಂದು ಟ್ರಾಮ್ ಕಾರನ್ನು ಬಳಸಲ್ಲ ಓಡಾಡೋಕ್ಕೆ ಅಂತ ಕೇಳಿದಾಗ ಗೋಖಲೆ ಅವರು ಹೇಳ್ತಾರೆ, ನೀವು ನನ್ನ ಹಾಗೆ ಜನಪ್ರಿಯರಾದಾಗ ನಾಯಕನಾದವನು ಆ ರೀತಿ ಓಡಾಡೋಕ್ಕೆ ಸಾಧ್ಯ ಆಗಲ್ಲ. ಮುಖ್ಯವಾಗಿ ನನಗೆ ಸಿಗುವಂತಹ ಕೌನ್ಸಿಲ್ ಭತ್ಯೆಯನ್ನು ನನ್ನ ವೈಯಕ್ತಿಕ ವಿಚಾರಗಳಿಗೆ ಬಳಸೋದಕ್ಕೆ ನಾನು ಇಷ್ಟಪಡಲ್ಲ ಅಂತ ಹೇಳ್ತಾರೆ ಗಾಂಧೀಜಿಯವರು. ಆಗ ಖಂಡಿತವಾಗಿಯೂ ನಿಮ್ಮ ಒಂದು ಸರಳತೆಯನ್ನು ನಾನು ಮೆಚ್ಕೊಳ್ತೀನಿ, ಆದಷ್ಟು ನಾನು ಅದನ್ನು ಪಾಲಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನಂಥವನಿಗೆ ಕೆಲವೊಂದು ಖರ್ಚುಗಳು ಅನಿವಾರ್ಯ, ಆದ್ದರಿಂದ ಅದನ್ನು ನಾನು ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಗಾಂಧೀಜಿಯವರು ಈ ಕಾರನ್ನು ಏನು ಕಾರ್ ಅಂತ ಹೇಳ್ತಾರೆ, ಅದಕ್ಕೆ ಟ್ರಾಮ್ ಕಾರನ್ನು ಗಾಂಧೀಜಿಯವರು ಬಳಸ್ತಾ ಇರ್ತಾರೆ, ಆದರೆ ಗೋಖಲೆ ಅವರು ಬಳಸ್ತಾ ಇರಲ್ಲ. ಆ ಸಂದರ್ಭದಲ್ಲಿ ಅವ್ರು ಕೇಳ್ತಾರೆ, ಆದರೆ ನನಗೆ ನೀವು ಬಳಸೋದನ್ನು ನೋಡಿದಾಗ ನನಗೆ ಖುಷಿ ಆಗುತ್ತೆ, ಆದರೆ ನಾನು ಸಾರ್ವಜನಿಕ ಜೀವನದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದಾಗ ಆ ರೀತಿ ಬಳಸೋಕ್ಕಾಗಲ್ಲ, ಆ ರೀತಿ ಜನರ ಎದುರಿಗೆ ಸರಳವಾಗಿರಬೇಕು ಅಂತ ಹೇಳಿ ಗೋಖಲೆ ಅವರು ಹೇಳ್ತಾರೆ. ಆದರೆ ಇವತ್ತಿನ ನಾಯಕರು ಯಾವ ರೀತಿ ನಮ್ಮ ಎದುರಿಗೆ ಅವ್ರಿಗೆ 1 ವರ್ಷದೊಳಗೆ BMW ಕಾರ್ ಬರಬೇಕು, ಅವರು ನಾಯಕ ಬಂದ ಅಂದರೆ ದೊಡ್ಡ ಕಾರ್ಗಳು ಬರಬೇಕು, ಈ ರೀತಿ ಒಂದು ಮಿತ್ ಏನು ನಮಗೆ ರಾಜಕೀಯ ಪಾಠವನ್ನು ಹೇಳ್ಕೊಟ್ಟು ಹೋಗಿದ್ದಾರೆ ಗಾಂಧೀಜಿ ಮತ್ತು ಆ ಕಾಲದ ಎಲ್ಲ ನಾಯಕರು. ಅದನ್ನು ಇವತ್ತು ನಾವು ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಇವತ್ತಿನ ಕಾಲಕ್ಕೆ ಅಗತ್ಯತೆ ಇದೆ. ಅವತ್ತು ಅವ್ರಿಗೆ ಇವ್ರಿಗೆ ಸಿಗುವಂತಹ ಫ್ರೀ ಟ್ರಾಫಿಕ್ಕು ಯಾವುದೂ ಸಿಗ್ತಾ ಇರಲಿಲ್ಲ, ಆದರೆ ಅವರು ಅಷ್ಟು ಸರಳವಾಗಿ ಜನ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಿರ್ತಾರೆ. ಅದೇ ರೀತಿ ಗಾಂಧೀಜಿಯವರು ಒಂದು ಸರಿ ಆಫ್ರಿಕಾದಿಂದ ಅವರು ವಾಪಸ್ ಭಾರತಕ್ಕೆ ಬರಬೇಕಾದ್ರೆ ಅವ್ರಿಗೆ ಸಾಕಷ್ಟು ಗಿಫ್ಟ್ ಕೊಟ್ಟಿರ್ತಾರೆ ಅವರ ಹಿತೈಷಿಗಳು ಅವರ ಸಾಮಾಜಿಕ ಕಾರ್ಯಗಳಿಗೆ. ಅದರಲ್ಲಿ ಒಂದು ನೆಕ್ಲೆಸನ್ನು ಅವರ ಶ್ರೀಮತಿಯವ್ರಿಗೂ ಕೊಟ್ಟಿರ್ತಾರೆ. ಅವ್ರ ಶ್ರೀಮತಿ ಕಸ್ತೂರ್ಬಾ ಬಾಯಿ ತಾವು ಇಟ್ಕೊಳ್ತೀವಿ ಅದನ್ನು ಅಂತ ಹೇಳಿದಾಗ ಗಾಂಧೀಜಿ ಬೇಡವೇ ಬೇಡ ಅಂತ ಹೇಳ್ತಾರೆ. ಯಾಕಂದರೆ ನಾವು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಮಾಜ ಸೇವೆ ಮಾಡಿದ್ದೀನಿ, ಅದೇ ರೀತಿ ನೀವು ಸಹ ಇರಬೇಕಾಗುತ್ತೆ ಅಂತ ಹೇಳಿ ಅವರಿಗೆ ಸಿಕ್ಕಂತಹ ಎಲ್ಲ ಒಂದು ಚಿನ್ನದ, ವಜ್ರದ ಮತ್ತು ಬೆಳ್ಳಿಯ ವೈಡೂರ್ಯಗಳನ್ನೆಲ್ಲ ಅವರು ಒಂದು ನ್ಯಾಸ ಟ್ರಸ್ಟ್ ಅಂತ ಹೇಳಿ ಮಾಡಿ, ಅಲ್ಲಿ ಆ ಟ್ರಸ್ಟ್ನವರು ಅದಕ್ಕೆ ಟ್ರಸ್ಟ್ಗಳನ್ನೆಲ್ಲ ಪದಾಧಿಕಾರಿಗಳನ್ನು ನೇಮಿಸಿ ಅವರು ಸಮಾಜ ಸೇವೆಗೆ ಆ ಟ್ರಸ್ಟ್ ಅವರನ್ನು ಟ್ರಸ್ಟ್ ಮಾಡಿರ್ತಾರಲ್ಲ, ಆ ಟ್ರಸ್ಟ್ ನಡೆಸೋಕ್ಕೆ ಇದನ್ನು ಬಳಸ್ಕೋಬಹುದು ಅಂತ ಹೇಳ್ತಾರೆ. ತಾವು ಬಳಸ್ಕೊಳ್ಳೋಣ ಅಂದ್ಕೊಂಡ್ರು ಯಾವತ್ತೂ ಬಳಸ್ಕೊಳ್ಳಲ್ಲ. ಇದು ಅವತ್ತಿನ ರಾಜಕಾರಣಿಗಳು. ಇವತ್ತು ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳು ಯಾವ ರೀತಿ ಮೆರಿತಾ ಇದ್ದಾರೆ ಅಂದರೆ, ಈಗ ಮತ್ತೊಂದು ಸರಿ ರಿಫಾರ್ಮ್ ಆಗಬೇಕಾಗಿದೆ ನಮ್ಮ ದೇಶದಲ್ಲಿ. ಈ ರಾಜಕೀಯ ನಾಯಕರ ನಡವಳಿಕೆ, ಅವರ ಕುಟುಂಬವನ್ನು ಅವರು ಸಮಾಜ ಸೇವೆಗೆ